ಭಾಳ ಸಂತೋಷದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಪಂಚಾಯತ್ ಸದಸ್ಯರಂತ ಮೊಯ್ದೀನ್ ಕುಂಜಿಯವರು ಬಂದಿದ್ದಾರೆ. ತಮ್ಮನ್ನು ಸ್ವಾಗತ ಮಾಡುತ್ತಾ, ನಮಗೆ ಮುಖ್ಯವಾಗಿ ಬೇಕಾದ್ದು ಶಿಕ್ಷಣ ಅಂತಕ್ಕಂಥ ವಿಚಾರ. ಎಲ್ಲ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಶಿಕ್ಷಣ. ನಾನು ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದರೆ, ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಾದರೆ ನಾವು ವಿದ್ಯೆ ಅಂತಕ್ಕಂಥ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಮುಂದೆ ನಡೆದಾಗ ಅದು ನಮ್ಮನ್ನು ಬೆಳೆಯಲಿಕ್ಕೆ, ಸಮಾಜದಲ್ಲಿ ಬೆಳೆಯಲಿಕ್ಕೆ ಬಿಡ್ತದೆ. ಶಿಕ್ಷಣ ಅನ್ನುವುದನ್ನು ಯಾವತ್ತೂ ಕೂಡ ಮಾರಾಟ ಮಾಡಲಿಕ್ಕೆ ಆಗುವುದಿಲ್ಲ. ಶಿಕ್ಷಣ ಸಂಪತ್ತು ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡುವುದು ಮಾತ್ರ ಅಲ್ಲ, ನಮ್ಮ ವ್ಯಕ್ತಿತ್ವ ವಿಕಾಸನ ಏನೋ ಆಗ್ತದೆ ನಮ್ಮದು, ಅದು ಶಿಕ್ಷಣ ಇದ್ದರೆ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶಿಕ್ಷಣದಿಂದ ನಾವು ಎಲ್ಲವನ್ನು ಕೂಡ ಗಳಿಸಲಿಕ್ಕೂ ಸಾಧ್ಯ ಇದೆ. ನಾವು ಸಮಾಜದಲ್ಲಿ ಯೋಗ್ಯ ರೀತಿಯಲ್ಲಿ ಶಿಸ್ತಿನಿಂದ ಮುನ್ನಡೆದಾಗ, ಒಂದು ಸಮಾಜದಲ್ಲಿ ನಾನು ಇಂಥದ್ದು ಆಗಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಟು, ಆ ಇಚ್ಛಾಶಕ್ತಿಯನ್ನು ಇಟ್ಟು ನಾವು ಪ್ರಯತ್ನ ಪಟ್ಟಾಗ ಖಂಡಿತ ಕೂಡ ದೇವರು ಕೂಡ ನಮ್ಮ ಜೊತೆ ಬರ್ತಾರೆ ಅಂತಕ್ಕಂಥ ವಿಚಾರ ನಾನು ತಿಳಿದುಕೊಂಡದ್ದು. ಯಾವ್ರಿ ನಾವು ಮನುಷ್ಯ ಜಾತಿಗಳು, ನಾವು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಅಂತಲ್ಲ, ನಾವೆಲ್ಲರೂ ಕೂಡ ದೇವರ ಮಕ್ಕಳು, ನಾವು ಮನುಷ್ಯರು, ನಾವೆಲ್ಲರೂ ಕೂಡ ಸಹೋದರರಂತೆ ಬಾಳಬೇಕು. ಆವಾಗ ಮಾತ್ರ ಸುಂದರ ಸಮಾಜವನ್ನು, ಸುಂದರ ಭಾರತವನ್ನು ಕಾಣಲಿಕ್ಕೆ ಸಾಧ್ಯ. ಅದೆಲ್ಲ ಆಗಬೇಕು ಅಂತಾದರೆ ಮುಖ್ಯವಾಗಿ ನಮ್ಮಲ್ಲಿರಬೇಕಾದ್ದು ಶಿಕ್ಷಣ ಅಂತಕ್ಕಂಥ ಸಂಪತ್ತು ನಮ್ಮಲ್ಲಿ. ಅದು ಖಂಡಿತವಾಗಿ ಕೂಡ ನಮ್ಮನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೀವನದ ಶೈಲಿ, ಯಾಕಂತ ಹೇಳಿದ್ರೆ ನಮ್ಮ ತಂದೆ ತಾಯಿಯಂದರು ಬಹಳ ಕಷ್ಟದಿಂದ ಎಲ್ಲ ಬಹಳ ಜೀವನ ನಡೆಸಿದವರು. ಆದರೆ ಇವತ್ತು ತಾಂತ್ರಿಕ ಇವತ್ತಿನ ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ ರೀತಿಯ ಶಿಕ್ಷಣವನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲರೂ ಕೂಡ ಶಿಕ್ಷಣ, ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ನಮ್ಮ ಹಿರಾ ಗ್ರಾಮದಲ್ಲಿ ಹೇಳುವುದಿದ್ರೆ, ನಾವು 20 ಮಕ್ಕಳು 7ನೇ ಕ್ಲಾಸಿನಲ್ಲಿ ಇದ್ದಾಗ ಅಲ್ಲಿ 3 ಮಕ್ಕಳು ಮಾತ್ರ ಮುಸಲ್ಮಾನರಿದ್ದರು. ಆದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಗಳು ಹೆಚ್ಚಾಗಿ ಇವತ್ತು ಶಾಲೆಗೆ ಬಂದು ಅವರು ಶಿಕ್ಷಣವನ್ನು ಕಲಿಯುತ್ತಾ ಅವರ ಜೀವನದಲ್ಲಿ ಮಾರ್ಪಾಡು ಕಾಣತಕ್ಕಂಥ ಒಂದು ಶಕ್ತಿಯಾಗಿ ಬೆಳೆದಿದೆ. ಆದ್ದರಿಂದ ನನ್ನ ವಿನಂತಿ, ಇವತ್ತು ನಮ್ಮ ಸಂಘಟಕರು, SSFನ ಸಂಘಟಕರು ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಈ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅದರ ಉದ್ದೇಶ, ನೀವು ಮುಂದೆ ಸಮಾಜದಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ತರಬೇಕು. ಈ ಶಕ್ತಿ, ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಈ ಸಮಾಜಕ್ಕೆ ಒಂದು ರೀತಿಯ ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥ ಶಕ್ತಿಯಾಗಿ ಬೆಳೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸಂಘಟಕರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಇನ್ನು ಮುಂದೆ ನೀವು ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶ ನಿಮ್ಗೆ ಸಿಗ್ತದೆ. ಆವಾಗ ನೀವು ರಾಜ್ಯ ಮಟ್ಟದಲ್ಲಿ ಕೂಡ ನಿಮ್ಮನ್ನು ಗುರುತು ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಆದರೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗದೆ, ಸಂಘಟಕರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಸಂಘಟನೆ ಮುಖಾಂತರ ಒಂದು ಯೋಗ್ಯ ವಿದ್ಯಾರ್ಥಿಗಳನ್ನು ಕರೆಸಿಕೊಂಡು ಅವರ ಮೌಲ್ಯವನ್ನು ವೃದ್ಧಿಸ್ತಕ್ಕಂಥ ಕೆಲಸವನ್ನು ನೀವು ಜೊತೆಯಾಗಿ ಮಾಡಿದಾಗ ಖಂಡಿತವಾಗಿ ಕೂಡ ಒಳ್ಳೆಯ ಸಮಾಜ, ಒಂದು ಶಾಂತಿಯ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನನ್ನ ಮತ್ತೊಂದು ವಿನಂತಿ, ನೀವು ಯಾವತ್ತೂ ಕೂಡ ಶಿಸ್ತನ್ನು ಬೆಳೆಸ್ಕೊಳ್ಳಿ. ಶಿಸ್ತಂದ್ರೇನು? ನಾನು ಇಂಥದ್ದು ಮಾಡಬೇಕು, ನಾನು ಹಿರಿಯರಿಗೆ ಗೌರವ ಕೊಡಬೇಕು, ನನ್ನ ಮನೆಯವರಿಗೆ ಗೌರವ ಕೊಡಬೇಕು, ನನ್ನ ಸಮಾಜಕ್ಕೆ ನಾನು ಗೌರವ ಕೊಡಬೇಕು, ಸಮಾಜದಲ್ಲಿ ನಮ್ಮ ಯೋಗ್ಯ ವ್ಯಕ್ತಿಯಾಗಿ ಮುಂದೆ ಬರಬೇಕು ಅಂತಾದರೆ ನಮ್ಮನ್ನು ಜನ ನಂಬಬೇಕು. ನಾವು ಜನ ನಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಮಗೆ ಅದು ಖಂಡಿತವಾಗಿ ಕೂಡ ನಮಗೆ ಇನ್ನು ಬಾಕಿಯವರ ಸಮಾಜದ ನಮ್ಮ ಸಾಕ್ಷಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಏನಾಗಿರಬೇಕು ಅಂತ ಮತ್ತೊಬ್ಬರ ಕೈಯಲ್ಲಿಲ್ಲ. ನೀವು ಮುಂದೆ ಹೇಗಿರಬೇಕು, ಸಮಾಜದಲ್ಲಿ ಯಾವ ರೀತಿಯ ಮಟ್ಟಕ್ಕೆ ಬೆಳೀಬೇಕು ಅಂತದ್ದು ಅದು ನಿಮ್ಮಲ್ಲಿಯೇ ಇದೆ. ನಿಮ್ಮ ಗಮನದಲ್ಲಿರಬೇಕು, ನಿಮ್ಮ ಇಚ್ಛಾಶಕ್ತಿ ಬೇಕು, ಪರಿಶ್ರಮ ಬೇಕು. ಆವಾಗ ಮಾತ್ರ ಪ್ರಯತ್ನದ ಜೊತೆಗೆ ಜೊತೆಯಾಗಿ ನೀವು ಕೆಲಸ ಮಾಡಿದಾಗ ನಿಮ್ಮ ಎಲ್ಲ ರೀತಿಯ ಸವಲತ್ತುಗಳು ನಿಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ಹೆಚ್ಚಿಗೆ ಮಾತಾಡುವುದಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ, ಈ ತಂಡದ SSFನ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ನಮ್ಮ ಊರಿಗೂ ಒಂದು ಹೆಸರಾಗ್ತದೆ, ವಿದ್ಯಾರ್ಥಿಗಳು ಕೂಡ ಒಂದು ಪ್ರೇರಣೆ ಕೊಟ್ಟಂತಾಗ್ತದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ನಾನು ಯಶಸ್ಸನ್ನು ಕೋರ್ತಾ ಇದ್ದೇನೆ. ಧನ್ಯವಾದ.